ಬೇಸಿಗೆ ಆರಂಭವಾಗಿದ್ದೇ ಆಗಿದ್ದು ಎಸಿ ಕೂಲರ್ ಫ್ಯಾನ್ ಇಲ್ಲದೆ ಮನೆಯಲ್ಲಿ ಇರಲು ಆಗ್ತಿಲ್ಲ. ಅದರಲ್ಲೂ ಈ ಬಾರಿಯ ಜಲಕ್ಷಾಮದ ಎಫೆಕ್ಟ್ನಿಂದ ಸೂರ್ಯ ನೆತ್ತಿ ಸುಡುತ್ತಿದ್ದಾನೆ. ಜೊತೆಗೆ ಜನರ ಜೇಬಿಗೂ ಕತ್ತರಿ ಬೀಳುತ್ತಿದೆ. ಫ್ರೀ ಕರೆಂಟ್ ಅಂತ ಬೇಕಾಬಿಟ್ಟಿ ಕರೆಂಟ್ ಬಳಸ್ತಾ ಇರುವ ಗ್ರಾಹಕರು ಕೈ ಹಿಸುಕಿಕೊಳ್ಳುತ್ತಿದ್ದಾರೆ. ಕರೆಂಟ್ ಫ್ರೀ ಇದೆ, ಎಷ್ಟೇ ಬಳಸಿದ್ರೂ ಬಿಲ್ ಬರಲ್ಲ ಅಂದುಕೊಂಡವರಿಗೆ ಬಿಗ್ ಶಾಕ್ ಎದುರಾಗಿದೆ. ಲಿಮಿಟ್ ಮೀರಿ ವಿದ್ಯುತ್ ಬಳಸಿದವರಿಗೆ ಬಿಗ್ ಬಿಲ್ ಬಂದಿದೆ. ಗೃಹಜ್ಯೋತಿ ಫಲಾನುಭವಿಗಳಿಗೆ ಬೇಸಿಗೆ ಶಾಕ್. 200 ಯೂನಿಟ್ಗಿಂತ ಹೆಚ್ಚು ಬಳಸಿದ್ರೆ ಫುಲ್ ಬಿಲ್. ಬೇಸಿಗೆ ಶುರುವಾಗಿದೆ. ಹೊರಗೋದ್ರೆ ಸೂರ್ಯ ನೆತ್ತಿ ಸುಡ್ತಾನೆ. ಮನೆಯಲ್ಲಿದ್ರೆ ಶೆಕೆ ತಾಳಲಾಗ್ತಿಲ್ಲ. ಹೀಗಾಗಿ ಜನ ಫ್ಯಾನ್, ಎಸಿ, ಕೂಲರ್ಗಳ ಮೊರೆ ಹೋಗ್ತಿದ್ದಾರೆ. ಸರ್ಕಾರ ಗೃಹಜ್ಯೋತಿ ಯೋಜನೆಯಡಿ ಫ್ರೀ ಕರೆಂಟ್ ಕೊಟ್ಟಿದೆ ಅಂತ ಬೇಕಾಬಿಟ್ಟಿ ಯೂಸ್ ಮಾಡಿ ಸಂಕಷ್ಟಕ್ಕೆ ಸಿಲುಕ್ತಿದ್ದಾರೆ. ಹೌದು, ಗೃಹಜ್ಯೋತಿ ಯೋಜನೆಯಡಿ 200 ಯೂನಿಟ್ಗಿಂತ ಹೆಚ್ಚು ಕರೆಂಟ್ ಯೂಸ್ ಮಾಡ್ತಿರುವ ಫಲಾನುಭವಿಗಳು ದುಬಾರಿ ಬಿಲ್ ಪಾವತಿಸುತ್ತಿದ್ದಾರೆ. 200 ಯೂನಿಟ್ಗಿಂತ ಜಾಸ್ತಿ ಕರೆಂಟ್ ಬಳಸಿ ಪೂರ್ತಿ ಬಿಲ್ ಪಾವತಿಸುವ ಅನಿವಾರ್ಯತೆಗೆ ಸಿಲುಕಿದ್ದಾರೆ. ಇವತ್ತಿನ ಬಿಸಿಲಿನ ಬೇಗ ನೋಡ್ತಾ ಇದ್ರೆ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಫ್ಯಾನ್ ಓಡುತ್ತೆ, ಎಸಿ ಓಡುತ್ತೆ, ಆಮೇಲೆ ಫ್ರಿಜ್ ಅಂತೂ ಕಂಪಲ್ಸರಿ ಓಡುತ್ತೆ. ಇವತ್ತಿನ ದಿನಗಳಲ್ಲಿ ಕೂಲರ್ಗಳು ಹಾಕೋತಾರೆ, ಕೂಲ್ ಆಗಲಿಕ್ಕೆ ಅಂತ ಹೇಳಿ ಕೂಲರ್ಗಳು ಹಾಕೊತಾರೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನೀರಿನ ಅಭಾವ ಇರೋದ್ರಿಂದ ಬೋರ್ಗಳು ಸಹ ದಿನನಿತ್ಯ ತುಂಬ ಸಲ ಹಾಕೋದ್ರಿಂದ ಕರೆಂಟ್ ಬಿಲ್ ಜಾಸ್ತಿ ಬಂದೇ ಬರುತ್ತೆ ಸಾಮಾನ್ಯವಾಗಿ. ಇನ್ನು ಗೃಹಜ್ಯೋತಿ ಯೋಜನೆಯ ಎಫೆಕ್ಟ್ನಿಂದಾಗಿ ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚು ವಿದ್ಯುತ್ ಬಳಕೆಯಾಗಿದೆ. ಈ ವರ್ಷ 3496 ಮಿಲಿಯನ್ ಯೂನಿಟ್ನಷ್ಟು ಹೆಚ್ಚು ವಿದ್ಯುತ್ ಬಳಕೆಯಾಗಿದೆಯಂತೆ. ಕಳೆದ ವರ್ಷಕ್ಕಿಂತ ಈಗಾಗಲೇ ನಾನು ಹೇಳಿದಾಗೆ 3496 ಮಿಲಿಯನ್ ಯೂನಿಟ್ 11 ತಿಂಗಳಲ್ಲಿ ಹೆಚ್ಚಿದೆ ಕಳೆದ ವರ್ಷ ಕಂಪೇರ್ ಮಾಡಿದ್ರೆ. ಹಾಗೆಯೇ ನಮ್ಮ ಬೆಸ್ಕಾಂ ಇತಿಹಾಸದಲ್ಲಿ 15 ಮಾರ್ಚ್ 2024ರಂದು 8232 ಮೆಗಾವ್ಯಾಟು ಡಿಮ್ಯಾಂಡ್ ರೆಕಾರ್ಡ್ ಆಗಿದೆ ಸರ್. ಒಂದೇ ದಿನಕ್ಕೆ ಅಷ್ಟು ಡಿಮ್ಯಾಂಡ್ ಆಗಿದ್ದು ನಮ್ಮಲ್ಲಿ ಇಲ್ಲ. ಇನ್ನು ಮುಂದೆ ಇನ್ನೂ ಹೆಚ್ಚಾಗ್ಬೋದು ಸರ್. ಅಷ್ಟಕ್ಕೂ ಗೃಹಜ್ಯೋತಿ ಯೋಜನೆಯ ಲೆಕ್ಕಾಚಾರ ಹೇಗಿರುತ್ತೆ ಅನ್ನೋದನ್ನ ನೋಡಿದ್ರೆ, ಗೃಹಜ್ಯೋತಿ ಯೋಜನೆಯಡಿ ಎಲ್ರಿಗೂ 200 ಯೂನಿಟ್ ಫ್ರೀ ಇಲ್ಲ. ಪ್ರತಿ ಗ್ರಾಹಕರ ವಾರ್ಷಿಕ ಸರಾಸರಿ ಆಧಾರದಲ್ಲಿ ಇಂತಿಷ್ಟು ಯೂನಿಟ್ ಅಂತ ಫ್ರೀ ಸಿಗ್ತಿದೆ. ಉದಾಹರಣೆಗೆ 50 ಯೂನಿಟ್ ಗೃಹಜ್ಯೋತಿ ಅಡಿ ಫ್ರೀ ಇದ್ರೆ ಆ ಗ್ರಾಹಕ 190 ಯೂನಿಟ್ ಬಳಸಿದ್ರೆ 50 ಯೂನಿಟ್ನ ಬಿಲ್ ಕಡಿತವಾಗುತ್ತೆ. ಉಳಿದ ಯೂನಿಟ್ಗೆ ಮಾತ್ರ ಬಿಲ್ ಪಾವತಿಸಬೇಕು. ಒಂದು ವೇಳೆ 200 ಯೂನಿಟ್ಗಿಂತ ಹೆಚ್ಚು ಬಳಸಿದ್ರೆ ಪೂರ್ತಿ ಬಿಲ್ ತೆರಬೇಕಾಗುತ್ತೆ. ಆದರೆ ಅದು ಗೊತ್ತಿಲ್ಲದೆ 200 ಯೂನಿಟ್ ಮೀರುತ್ತಿರುವ ಕೆಲ ಗ್ರಾಹಕರು ಈಗ ಎಲ್ಲ ಬಿಲ್ ಪಾವತಿಸುತ್ತಿದ್ದಾರೆ. ಅದೇನೇ ಇರಲಿ, ಸೂರ್ಯನ ಶಿಕಾರಿ ಜನರ ಜೇಬಿಗೆ ಹೊರೆಯಾಗ್ತಿರೋದಂತೂ ಸತ್ಯ. ಕಿರಣ್ ಸೂರ್ಯ, TV9 ಬೆಂಗಳೂರು.